ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಸಹಜವಾಗಿ ನಡುಕ ಶುರುವಾಗಿದೆ. ಭಾರತದ ದಾಳಿ ಭಯದಿಂದ ತನ್ನ ಗಡಿ ಭಾಗಕ್ಕೆ ಸೇನೆಯನ್ನ ಅಳಿದುಳಿದ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಗಡಿ ಸುತ್ತಲೂ ಕೂಡ ಸೇನೆಯನ್ನ ನಿಯೋಜಿಸ್ತಾ ಇದೆ. ಅತ್ಯಾಧುನಿಕ ವೆಪನ್, ಟ್ಯಾಂಕರ್, ಆರ್ಟಿಲರಿಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸಿಯಾಲ್ಕೋಟ್, ನರೋವಲ್, ಜಫರ್ವಾಲ್ ಬಳಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಅಟ್ಲೀಸ್ಟ್ ಇಲ್ಲಾದ್ರೂ ರಿಯಲ್ ಸೇನೆಯನ್ನ ನಿಯೋಜನೆ ಮಾಡಿದ್ಯಾ ಅಥವಾ ಸೇನೆಯನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಆ ವಿಚಾರದಲ್ಲೂ ಕೂಡ ಏನಾದ್ರೂ ಡ್ರಾಮಾ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಪಾಕಿಸ್ತಾನ? ಕಾದ್ ನೋಡ್ಬೇಕಾಗಿದೆ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಪಾಕಿಸ್ತಾನದ ಸೇನಾ ನಿಯೋಜನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಯಾಗ್ತಾ ಇರೋದು. ತನ್ನ ಅತ್ಯಾಧುನಿಕ ವೆಪನ್ಗಳನ್ನ, ಆರ್ಟಿಲರಿಗಳನ್ನ ಭಾರತದ ಗಡಿಗೆ ಹೊಂದಿಕೊಂಡಿರುವ ಪಾಕಿಸ್ತಾನದ ಭೂಮಿಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಕಡೆಯಿಂದ ಹೆಂಗೆ ಭಾರತದ ಸೇನಾಪಡೆ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯದಿಂದ ಆಯಕಟ್ಟಿನ ಪ್ರದೇಶಗಳಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಸಹಜವಾಗಿ ನಡುಕ ಶುರುವಾಗಿದೆ. ಭಾರತದ ದಾಳಿ ಭಯದಿಂದ ತನ್ನ ಗಡಿ ಭಾಗಕ್ಕೆ ಸೇನೆಯನ್ನ ಅಳಿದುಳಿದ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಗಡಿ ಸುತ್ತಲೂ ಕೂಡ ಸೇನೆಯನ್ನ ನಿಯೋಜಿಸ್ತಾ ಇದೆ. ಅತ್ಯಾಧುನಿಕ ವೆಪನ್, ಟ್ಯಾಂಕರ್, ಆರ್ಟಿಲರಿಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸಿಯಾಲ್ಕೋಟ್, ನರೋವಲ್, ಜಫರ್ವಾಲ್ ಬಳಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಅಟ್ಲೀಸ್ಟ್ ಇಲ್ಲಾದ್ರೂ ರಿಯಲ್ ಸೇನೆಯನ್ನ ನಿಯೋಜನೆ ಮಾಡಿದ್ಯಾ ಅಥವಾ ಸೇನೆಯನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಆ ವಿಚಾರದಲ್ಲೂ ಕೂಡ ಏನಾದ್ರೂ ಡ್ರಾಮಾ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಪಾಕಿಸ್ತಾನ? ಕಾದ್ ನೋಡ್ಬೇಕಾಗಿದೆ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಪಾಕಿಸ್ತಾನದ ಸೇನಾ ನಿಯೋಜನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಯಾಗ್ತಾ ಇರೋದು. ತನ್ನ ಅತ್ಯಾಧುನಿಕ ವೆಪನ್ಗಳನ್ನ, ಆರ್ಟಿಲರಿಗಳನ್ನ ಭಾರತದ ಗಡಿಗೆ ಹೊಂದಿಕೊಂಡಿರುವ ಪಾಕಿಸ್ತಾನದ ಭೂಮಿಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಕಡೆಯಿಂದ ಹೆಂಗೆ ಭಾರತದ ಸೇನಾಪಡೆ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯದಿಂದ ಆಯಕಟ್ಟಿನ ಪ್ರದೇಶಗಳಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಸಹಜವಾಗಿ ನಡುಕ ಶುರುವಾಗಿದೆ. ಭಾರತದ ದಾಳಿ ಭಯದಿಂದ ತನ್ನ ಗಡಿ ಭಾಗಕ್ಕೆ ಸೇನೆಯನ್ನ ಅಳಿದುಳಿದ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಗಡಿ ಸುತ್ತಲೂ ಕೂಡ ಸೇನೆಯನ್ನ ನಿಯೋಜಿಸ್ತಾ ಇದೆ. ಅತ್ಯಾಧುನಿಕ ವೆಪನ್, ಟ್ಯಾಂಕರ್, ಆರ್ಟಿಲರಿಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸಿಯಾಲ್ಕೋಟ್, ನರೋವಲ್, ಜಫರ್ವಾಲ್ ಬಳಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಅಟ್ಲೀಸ್ಟ್ ಇಲ್ಲಾದ್ರೂ ರಿಯಲ್ ಸೇನೆಯನ್ನ ನಿಯೋಜನೆ ಮಾಡಿದ್ಯಾ ಅಥವಾ ಸೇನೆಯನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಆ ವಿಚಾರದಲ್ಲೂ ಕೂಡ ಏನಾದ್ರೂ ಡ್ರಾಮಾ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಪಾಕಿಸ್ತಾನ? ಕಾದ್ ನೋಡ್ಬೇಕಾಗಿದೆ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಪಾಕಿಸ್ತಾನದ ಸೇನಾ ನಿಯೋಜನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಯಾಗ್ತಾ ಇರೋದು. ತನ್ನ ಅತ್ಯಾಧುನಿಕ ವೆಪನ್ಗಳನ್ನ, ಆರ್ಟಿಲರಿಗಳನ್ನ ಭಾರತದ ಗಡಿಗೆ ಹೊಂದಿಕೊಂಡಿರುವ ಪಾಕಿಸ್ತಾನದ ಭೂಮಿಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಕಡೆಯಿಂದ ಹೆಂಗೆ ಭಾರತದ ಸೇನಾಪಡೆ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯದಿಂದ ಆಯಕಟ್ಟಿನ ಪ್ರದೇಶಗಳಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಸಹಜವಾಗಿ ನಡುಕ ಶುರುವಾಗಿದೆ. ಭಾರತದ ದಾಳಿ ಭಯದಿಂದ ತನ್ನ ಗಡಿ ಭಾಗಕ್ಕೆ ಸೇನೆಯನ್ನ ಅಳಿದುಳಿದ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಗಡಿ ಸುತ್ತಲೂ ಕೂಡ ಸೇನೆಯನ್ನ ನಿಯೋಜಿಸ್ತಾ ಇದೆ. ಅತ್ಯಾಧುನಿಕ ವೆಪನ್, ಟ್ಯಾಂಕರ್, ಆರ್ಟಿಲರಿಯನ್ನ
ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸಿಯಾಲ್ಕೋಟ್, ನರೋವಲ್, ಜಫರ್ವಾಲ್ ಬಳಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಅಟ್ಲೀಸ್ಟ್ ಇಲ್ಲಾದ್ರೂ ರಿಯಲ್ ಸೇನೆಯನ್ನ ನಿಯೋಜನೆ ಮಾಡಿದ್ಯಾ ಅಥವಾ ಸೇನೆಯನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಆ ವಿಚಾರದಲ್ಲೂ ಕೂಡ ಏನಾದ್ರೂ ಡ್ರಾಮಾ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಪಾಕಿಸ್ತಾನ? ಕಾದ್ ನೋಡ್ಬೇಕಾಗಿದೆ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಪಾಕಿಸ್ತಾನದ ಸೇನಾ ನಿಯೋಜನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಯಾಗ್ತಾ ಇರೋದು. ಇದನ್ನ ಅತ್ಯಾಧುನಿಕ ವೆಪನ್ಗಳನ್ನ, ಆರ್ಟಿಲರಿಗಳನ್ನ ಭಾರತದ ಗಡಿಗೆ ಹೊಂದಿಕೊಂಡಿರುವ ಪಾಕಿಸ್ತಾನದ ಭೂಮಿಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಕಡೆಯಿಂದ ಹೆಂಗೆ ಭಾರತದ ಸೇನಾಪಡೆ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯದಿಂದ ಆಯಕಟ್ಟಿನ ಪ್ರದೇಶಗಳಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಸಹಜವಾಗಿ ನಡುಕ ಶುರುವಾಗಿದೆ. ಭಾರತದ ದಾಳಿ ಭಯದಿಂದ ತನ್ನ ಗಡಿ ಭಾಗಕ್ಕೆ ಸೇನೆಯನ್ನ, ಅಳಿದುಳಿದ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಗಡಿ ಸುತ್ತಲೂ ಕೂಡ ಸೇನೆಯನ್ನ ನಿಯೋಜಿಸ್ತಾ ಇದೆ. ಅತ್ಯಾಧುನಿಕ ವೆಪನ್, ಟ್ಯಾಂಕರ್, ಆರ್ಟಿಲರಿಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸಿಯಾಲ್ಕೋಟ್, ನರೋವಲ್, ಜಫರ್ವಾಲ್ ಬಳಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಅಟ್ಲೀಸ್ಟ್ ಇಲ್ಲಾದ್ರೂ ರಿಯಲ್ ಸೇನೆಯನ್ನ ನಿಯೋಜನೆ ಮಾಡಿದ್ಯಾ ಅಥವಾ ಸೇನೆಯನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಆ ವಿಚಾರದಲ್ಲೂ ಕೂಡ ಏನಾದ್ರೂ ಡ್ರಾಮಾ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಪಾಕಿಸ್ತಾನ? ಕಾದ್ ನೋಡ್ಬೇಕಾಗಿದೆ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಪಾಕಿಸ್ತಾನದ ಸೇನಾ ನಿಯೋಜನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಯಾಗ್ತಾ ಇರೋದು. ಇದನ್ನ ಅತ್ಯಾಧುನಿಕ ವೆಪನ್ಗಳನ್ನ, ಆರ್ಟಿಲರಿಗಳನ್ನ ಭಾರತದ ಗಡಿಗೆ ಹೊಂದಿಕೊಂಡಿರುವ ಪಾಕಿಸ್ತಾನದ ಭೂಮಿಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಕಡೆಯಿಂದ ಹೆಂಗೆ ಭಾರತದ ಸೇನಾಪಡೆ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯದಿಂದ ಆಯಕಟ್ಟಿನ ಪ್ರದೇಶಗಳಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಸಹಜವಾಗಿ ನಡುಕ ಶುರುವಾಗಿದೆ. ಭಾರತದ ದಾಳಿ ಭಯದಿಂದ ತನ್ನ ಗಡಿ ಭಾಗಕ್ಕೆ ಸೇನೆಯನ್ನ, ಅಳಿದುಳಿದ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಗಡಿ ಸುತ್ತಲೂ ಕೂಡ ಸೇನೆಯನ್ನ ನಿಯೋಜಿಸ್ತಾ ಇದೆ. ಅತ್ಯಾಧುನಿಕ ವೆಪನ್, ಟ್ಯಾಂಕರ್, ಆರ್ಟಿಲರಿಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸಿಯಾಲ್ಕೋಟ್,